ಇನ್ನೊಬ್ಬರ ಹತ್ರ ಇಲ್ಲಿ ಬೆಂಗಳೂರಿಗೆ ಹೋದೆ ಗೋವಾ ನಮ್ಮ ಏರಿಯಾದಲ್ಲಿ ಗೋವಾಕ್ಕೆ ಜಾಸ್ತಿ ಹೋಗ್ತಾರೆ ಸರ್. ಬೆಂಗಳೂರು ಹೋಗಲ್ಲ, ಗೋವಾ ಹೋಗ್ತಾರೆ. 500-600 ರೂಪಾಯಿ ದುಡಿತಾರೆ ಸರ್. ಇಲ್ಲಿ 10 ಎಕರೆ ಹೊಲ ಇರುತ್ತೆ ಸರ್. ಅವ್ರು ನಮ್ಮೂರಾಗ 10 ಎಕರೆ ಹೊಲ ಇದೆ. ಅವನು ಬೇರೆ ಹಾಕಿ ಅಲ್ಲಿ ಹೋಗ್ತಾರೆ ಸರ್. ನೀರಾವರಿ ಸರ್. ಬಾಜು 10 ಕಿಲೋಮೀಟರ್ ಸರ್ ನಮ್ಮ ಹೊಳೆ. 10 ಕಿಲೋಮೀಟ್ರ್ ನೀರಿಲ್ಲ, 100 ಕಿಲೋಮೀಟ್ರ್ ನೀರು ಐತೆ. ಅದು ದುರಂತ ಸರ್. ನಮ್ಮ ಏರಿಯಾದ ನಾನು ಹೇಳ್ಬೇಕಂದ್ರೆ ದೊಡ್ಡ ದುರಂತ. ರೈತರೆಲ್ಲ ಒಗ್ಗಟ್ಟಾದರೆ ದೊಡ್ಡದಲ್ರಿ. ಚಿಟ್ಟಿಗೌಡರಿಗೆ ಕೆಲಸ ಮಾಡಿಸ್ಬೋದು, ರೈತರು ಒಗ್ಗಟ್ಟಾಗಲ್ಲ. ಇಲ್ಲ ಒಂದೊಂದು ಕೇಳ್ತಿದ್ರೆ ಪಕ್ಕದ ಹೊಲದ ರೈತರಿಗೆ ಒಂದು ಸ್ವಲ್ಪ ದಾರಿ ಕೊಡೋಕ್ಕೆ ಯೋಚನೆ 60% ಗೋವಾದಾಗ ಸರ್. ಈಗ ಒಂದು 2000 ಜನಸಂಖ್ಯೆ ಇದೆ ಅಂತಾನೆ ಸರ್. ನಾವು 10,000-1,200 ಜನ ಅಲ್ಲಿದ್ದಾರೆ ಸರ್. ನಾವು ಸರ್ ಅದು ಫುಲ್ ಶೆಡ್ ಆದಮೇಲೆ ಅದ್ರ ಬಗ್ಗೆ ಹೈಡ್ರೋಪೋನಿಕ್ ಸಿಸ್ಟಮ್ ಇಲ್ಲಿ ಬನ್ನಿ ಸರ್. ಇಲ್ಲ ಸರ್, ಇಲ್ಲ. ಇಲ್ಲಿ ಇನ್ನೊಂದು ಏನು ತೊಂದರೆ ಸರ್, ಬಾಜು 10 ಕಿಲೋಮೀಟರ್ ಸರ್ ನಮ್ಮ ಹೊಳೆ. 10 ಕಿಲೋಮೀಟ್ರ್ ನೀರಿಲ್ಲ, 100 ಕಿಲೋಮೀಟ್ರ್ ನೀರು ಐತೆ. ಅದು ದುರಂತ ಸರ್. ನಮ್ಮ ಏರಿಯಾದ ನಾನು ಹೇಳ್ಬೇಕಂದ್ರೆ ದೊಡ್ಡ ದುರಂತ. ಇಲ್ಲಿ ಬಿದ್ರಳ್ಳಿ ಅಂತ 10 ಕಿಲೋಮೀಟರ್ ಸರ್. ಇಲ್ಲಿಂದ ಕೆರೆ ಅದಾವೆ ಸರ್. ಕೆರೆ ತುಂಬಿಸೋ ಯಾವ್ದಾರು ಒಂದು ಪ್ರಾಜೆಕ್ಟ್ ಮಾಡಿದ್ರೆ 20-30 ವರ್ಷ ನಾನು ನೋಡೋಕೆ ಬಂದಿದ್ದೆ ಸರ್. ಸಣ್ಣ ಇದ್ರಂಗೆ 20 ತುಂಬತೈತೆ 4 ತುಂಬತೈತೆ ಅನ್ಕೊಂಬರ್ತಾರೆ. ಇಲ್ಲಿವರೆಗೂ ನೀರು ಒಂದಲ್ಲ ಪೈಪ್ಲೈನ್ ಸತಿ ಮಾಡಿಲ್ಲ ಸರ್. ಇಲ್ಲಿ ಕೆರೆ ನೀರು ಮತ್ತು ಯೋಜನೆಗಳು ಭಾಳಷ್ಟು ಹೆಸರಿಗೆ ಸರ್ ಯೋಜನೆ ಹೇಳ್ಬಾರ್ದು ಸರ್. ಯಾಕಂದ್ರೆ ಎಲ್ಲ ಪಕ್ಷ ಯಾವ ಪಕ್ಷನೂ ದ್ವೇಷ ಮಾಡಬಾರ್ದು. ಹೌದು ಸರ್. ಆದರೆ ಅದು ಒಂದು ಆದ್ರೆ ಸರ್ ನಮ್ಮ ರೈತರೆಲ್ಲರೂ ನಾ ಹೇಳ್ತೀವಿ ಸರ್. ಇಲ್ಲಿ ರೈತರು 1 ಎಕರೆ ಇದ್ದರೂ ಜೀವನ ಸಾಗಿಸ್ತಾರೆ ಸರ್. ಇವರು ರೈತರ ಮೈಂಡನ್ನ ಸ್ವಲ್ಪ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ ಸರ್. ಇಲ್ಲಿ ಕೆಲವು ರಾಜಕಾರಣಿಗಳು ಒಂದ್ಸಲ ಮಾಡ್ತಾರೆ, ಓಪನಿಂಗ್ ಗುದ್ಲಿ ಪೂಜೆ ಮಾಡ್ತಾರೆ, ತೆಗಿತಾರೆ. ನೆಕ್ಸ್ಟ್ MLA ಚೇಂಜ್ ಆಗಿಬಿಡ್ತಾರೆ. ಲಾಸ್ಟ್ ಟೈಮ್ ಮಾಡ್ತಾರೆ, ಇನ್ನೊಂದು 2 ಮಂತ್ 3 ಮಂತ್ ಇದ್ದಾಗ ಗುದ್ಲಿ ಪೂಜೆ ಮಾಡ್ತಾರೆ ಸರ್. ಬಂದು ಅದಾದಮೇಲೆ ಏನು ಮಾಡ್ತಾರೆ, 2 ತಿಂಗಳು ಆದಮೇಲೆ ಅವರು MLA ಚೇಂಜ್ ಹಾಕಾನೆ. ಇಲ್ಲೊಂದು ದುರಂತ ಏನಂದ್ರೆ ಕಂಟಿನ್ಯೂ ಯಾರು ನಾನು MLA ಸರ್ ಎಕ್ಸಾಂಪಲ್, ನಾ ಈ ಪಕ್ಷ ಯಾವುದೋ ಪಕ್ಷ ನಿಂತೀನಿ, ನೆಕ್ಸ್ಟ್ ನಾವು ರಿಟರ್ನ್ ನಾನು ಗೆಲ್ಲಲ್ಲ. ಅದ ಒಂದು ಫೀಲ್ಡ್ನಾಗ ಲಾಸ್ಟ್ ಟೈಮ್ ಮಾಡೋಕೆ ಹೋಗ್ತೀನಿ, ನೆಕ್ಸ್ಟ್ ಬರಲ್ಲ ರೀ. ಹಂಗಾಗಿ ಒಂದವು ಸರ್ ಇಲ್ಲಿ ಸರ್. ಒಗ್ಗಟ್ಟಿನಿಂದ ಎದುರಿಸೋಕ್ಕಾಗಲ್ವಾ ಎಲ್ಲರೂ ಸರ್? ಒಗ್ಗಟ್ಟು ಅಂದರೆ ಇಲ್ಲಿ ಸ್ವಲ್ಪ ಹೇಳ್ಬಾರ್ದು ಅವು ಪ್ರಾಬ್ಲಮ್ ಅದಾವೆ ಸರ್. ಇಲ್ಲ ರೈತರೆಲ್ಲ ಒಗ್ಗಟ್ಟಾದರೆ ದೊಡ್ಡದಲ್ರಿ. ಚಿಟ್ಟಿಗೌಡರಿಗೆ ಕೆಲಸ ಮಾಡಿಸ್ಬೋದು, ರೈತರು ಒಗ್ಗಟ್ಟಾಗಲ್ಲ. ಇಲ್ಲ ಒಂದೊಂದು ಕೇಳ್ತಿದ್ರೆ ಪಕ್ಕದ ಹೊಲದ ರೈತರಿಗೆ ಒಂದು ಸ್ವಲ್ಪ ದಾರಿ ಕೊಡೋಕ್ಕೆ ಯೋಚನೆ ಮಾಡ್ತಾರೆ ರೈತರು ಅಂತ ಮೈಂಡ್ ರೈತರು ಅದಾರೆ. ಮತ್ತು ಇಂಥವಕ್ಕೆಲ್ಲ ಒಗ್ಗಟ್ಟು ಹಾಕ್ತಾರೆ ಅಂದ್ರೆ ನನಗೆ ಕಾನೂನು ಇದೆ ಅಲ್ಲ ಸರ್, ದಾರಿ ಕೊಡ್ಬೇಕಂತ ಕಾನೂನು ಇದೆ ಸರ್. ಅವೆಲ್ಲ ಮತ್ತು ಕೋರ್ಟಿಗೆ ಹೋಗ್ಬೇಕು, ಕಚೇರಿಗೆ ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಮಗೂ ಸ್ವಲ್ಪ ತೊಂದರೆ ಸರ್. ಇಲ್ಲಿ ದಾರಿ ಪಾಪ ನಮ್ಮ ಬಾಜು ಹೊಲ್ದಾರೆ ಭಾಳ ಅನುಕೂಲ ಮಾಡಿಕೊಟ್ಟ ಸರ್. ಹಾಗೆ ಬಾಜು ನೋಡಿದರೆ ಮತ್ತು ಅಲ್ಲೇ ಸ್ವಲ್ಪ ಕಿರಿಕಿರುತ್ತೆ. ಎಲ್ಲರೂ ಒಂದೇ ಮೈಂಡ್ ಇರಲ್ಲ ಸರ್. ಒಬ್ಬ ನಮ್ಮ ಬಗ್ಗೆ ಕಳಕಳಿ ಇರುತ್ತೆ, ಒಬ್ಬರು ಇವ್ರು ಯಾಕೆ ಮಾಡೋ ಅಂತಾರೆ ಅನ್ನೋದು ಇರುತ್ತೆ. ಅದು ಮತ್ತು ಸಹಜ ಅಲ್ಲ ಸರ್ ಹಳ್ಳಿದ್ದು. ಇಲ್ಲ ಸರ್, ಇರಲ್ಲ ಅಂಥ ಮನೋಭಾವ ಇದ್ದರೆ ಸರ್. ಎಲ್ಲ ರೈತರು ಆರಾಮ್ ಇರ್ತಾರೆ ಸರ್. ಅಂಥ ಮನೋಭಾವ ಇರಲ್ಲ ಸರ್ ಕೆಲವು ರೈತರಿಗೆ. ಸರ್ ಯಾವುದೋ ಒಂದು ಪ್ಲಾನಿಂಗ್ ಬಗ್ಗೆ ಸರ್, ಇಲ್ಲೊಂದು ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡ್ತೀನಿ ಸರ್. ಇಲ್ಲಿ ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡೈತೆ ಅಂದರೆ ಮೆಕ್ಕೆಜೋಳ ಸರ್. 8 ದಿನ ಇಲ್ಲ 10 ದಿನಕ್ಕೆ ಒಳಗಡೆ ಮೇವು ಬಂದ್ಬಿಡುತ್ತೆ ಸರ್. ನಾವು ಅದು ಹೋಗಿ ಕೊಯ್ಕೊಂಡು ಅದು ಹಂಗೆ ನೋಡಿದರೆ ಸರ್ ಅದಕ್ಕಿಂತ ಸ್ವಲ್ಪ ಸಸ್ತಾ ಇದು, ಕಮ್ಮಿ ರೇಟ್. ಅಷ್ಟರಲ್ಲಿ 1 ಎಕರೆ ಮೆಕ್ಕೆಜೋಳ ಬೆಳೆದ್ರೆ ಕಡಿಮೆ ಅಂದ್ರೆ 40 ಕ್ವಿಂಟಲ್ ಬರ್ತಾರೆ. 40 ಕ್ವಿಂಟಲ್ದು ನಾವೇನಾದರೂ ಇದು ಮಾಡಿದರೆ 40 × 8 32 ಕ್ವಿಂಟಲ್ ಮೇವು ಬರ್ತದೆ ನನಗೆ. ಟನ್ ಅಷ್ಟು ಇದಾಗತ್ತಲ್ಲ ಸರ್. 3 ಟನ್ ಮೇಲೆ 3 ಟನ್ ಮೇವು ಬರುತ್ತೆ 40 ಕ್ವಿಂಟಲ್ಗೆ. 3 ಟನ್ ಮೇವು ಇದರಲ್ಲಿ ಜಾಸ್ತಿ ಬರ್ತದೆ ಟನ್. 1 ಎಕರೆಗೆ 12-15 ಟನ್ ಬರುತ್ತೆ. ಬಟ್ ಅದು ಕೊಯ್ಬೇಕು, ಅದೆಲ್ಲ ಅದು ಬ್ಯಾಡ ಅಂತಂದು ಹೈಡ್ರೋಪೋನಿಕ್ ಸಿಸ್ಟಮ್ ಅವರೇ ಮಾಡ್ತಾರೆ ಕೆಲಸ. ಅದನ್ನು ಅದು ಮಾಡ್ಕೊಳಕ್ಕೆ ಇದು ಪ್ಲ್ಯಾನ್ ಐತೆ ಸರ್. ಮಾಡಿಕೊಂಡು ಮೇವಿಂದು ಸ್ವಲ್ಪ ಇದು ಮಾಡ್ಕೊಂಡು, ನಂದು ಕೋಳಿ ಸಾಕಾಣಿಕೆ ಭಾಳ ಪ್ಲ್ಯಾನ್ ಐತೆ ಸರ್. ಏನೋ ಸ್ವಲ್ಪ ರೋಡಿನ ಅನುಕೂಲ ಆತಂದರೆ ಕೋಳಿ ಸಾಕಾಣಿಕೆ ಮಾಡ್ತೀನಿ ಸರ್ ಇಲ್ಲಿ ಮುಂದೆ. ಹೊರಗಡೆ ಬಿಟ್ಟು ಫಾರ್ಮ್ ಕೋಳಿ ಅದು ಮಾಡೋ ಪ್ಲ್ಯಾನ್ ಐತೆ ಸರ್. ನೋಡ್ಬೇಕು ಸರ್, ದೇವ್ರು ಏನೇನು ಅನುಕೂಲ ಮಾಡ್ಕೊಡ್ತಾನೆ ಆ ಥರ ಮಾಡ್ಕೊಂಡು ಹೋಗೋದು. 2 ಎಕರೆಯಲ್ಲಿ ಬೇಕಾದ್ರೂ ನಾವು ಮಾಡ್ಬೋದು ಸರ್. ಮಾಡೋ ಮನಸ್ಥಿತಿ ಇರ್ಬೇಕು ಸರ್. ಈಗ ಮಾಡ್ತಾರೆ ಒಬ್ಬರಿಗೆ ಹಂಗ್ಸೋದು ಅವೆಲ್ಲ ಮಾಡೋಕ್ಕಿನ ಸ್ಕೋಪ್ಗೆ ಎಲ್ಲ ಪ್ರತಿಯೊಬ್ಬರು ಯುವಕರು ಸರ್ ಮಾಡ್ಬೇಕನ್ನೋ ಉದ್ದೇಶ ಇರ್ತಾರೆ. ನನ್ನ ಎಲ್ಲ ಕಡೆ ನೋಡಿದ ಪ್ರಕಾರ ಏನೋ ಒಂದು ಮಾಡ್ಬೇಕಂದ್ರೆ ಮನೆ ಪಾಲಕರು ಅಡ್ಡ ಹಾಕಿರ್ತಾರೆ. ಇಲ್ಲಾಂದ್ರೆ ಊರನಾರು ಇಷ್ಟೆಲ್ಲ ಕಲ್ತು ಇದು ಮಾಡ್ತೀನಿ ನಮ್ಮ ಮನಸ್ಥಿತಿ ಬೆಳೆಸ್ಬಿಡ್ತಾರೆ ಸರ್ ಅವ್ರಿಗೆ. ಹಾಗಾಗಿ ಇವು ಸ್ವಲ್ಪ ಚಟಕ್ಕೆ ವಾಲ್ ಬಿಡ್ತಾರೆ ಹುಡುಗರು.
ಇಲ್ಲ ಸರ್ ಅವ್ರು ಹೇಳೋದ್ರಲ್ಲಿ ಒಂದ್ ಸ್ವಲ್ಪ ಅರ್ಥ ಇರುತ್ತೆ. ಯಾಕಂದ್ರೆ ಕೆಲವೊಂದು ಜನ ಫೇಲ್ಯೂರ್ ಆಗಿರ್ತಾರೆ. ಆ ಥರ ನಮ್ಮ ಫೇಲ್ಯೂರ್ ಯಾರು ಹಾಕಾರ ಸರ್, ನಾನು ಹೇಳ್ತೀನಿ ನೋಡಿ, ಫೇಲ್ಯೂರ್ ಆಗೋರು ಆಲ್ಮೋಸ್ಟ್ ಆಲ್ ಅದ್ರ ಬಗ್ಗೆ ನಾಲೆಜ್ ಇಲ್ದವ್ರು. ಅದ್ರ ಬಗ್ಗೆ ನಾಲೆಜ್ ಇದ್ದವ್ರು ಯಾರು ಫೇಲ್ಯೂರ್ ಆಗಲ್ಲ, ಸಾಧ್ಯನೇ ಇಲ್ಲ. ಹೈನುಗಾರಿಕೆ ಅನ್ನೋದು ಆದಾಯದ ಮೂಲ ಸರ್. ಇದು ನಮ್ಮ ಆದಾಯ ಕಳ್ಸಲ್ಲ ಸರ್. ಅದು ದಿನ ಆದಾಯ ದಿನ ಬರ್ತದೆ ಸರ್. ದಿನ ಒಂದು 4 ಆಕಳ ಮಾಡಿದರೆ ಬೆಳಗ್ಗೆ 20 ಲೀಟ್ರ್, ಸಾಯಂಕಾಲ 20 ಲೀಟ್ರ್ ಕೊಟ್ಟರು 40 ಲೀಟ್ರ್ 2,000 ಬಂತು. ಮಂದಿ ದಿನಕ್ಕೆ 1,000 ಖರ್ಚಾದ್ರೆ 1,000 ಉಳಿತೈತೆ. ಇನ್ನೊಬ್ಬರ ಹತ್ರ ಇಲ್ಲಿ ಬೆಂಗಳೂರು ಹೋದೆ, ಗೋವಾಗ ನಮ್ಮ ಏರಿಯಾದಲ್ಲಿ ಗೋವಾಕ್ಕೆ ಜಾಸ್ತಿ ಹೋಗ್ತಾರೆ ಸರ್. ಬೆಂಗಳೂರು ಹೋಗಲ್ಲ, ಗೋವಾ ಹೋಗ್ತಾರೆ. 500-600 ರೂಪಾಯಿ ದುಡಿತಾರೆ ಸರ್. ಇಲ್ಲಿ 10 ಎಕರೆ ಹೊಲ ಇರುತ್ತೆ ಸರ್. ಅವ್ರು ನಮ್ಮೂರಾಗ 10 ಎಕರೆ ಹೊಲ ಇದೆ. ಅವ್ನು ಬೇರೆ ಹಾಕಿ ಅಲ್ಲಿ ಹೋಗ್ತಾರೆ ಸರ್. ನೀರಾವರಿ ಇರ್ತೆಲ್ಲ ಮಾಡಲ್ಲ, ಮನೋಭಾವ ಇರಲ್ಲ. ಅಲ್ಲೋಗಿ ಬೇರೆ ಕೈ ದುಡ್ಕೊಂಡು ಬೇರೆ ಅವ್ರು ಹೇಳಿಸ್ಕೊಂಡು ದುಡಿತಾರೆ. ಅದೇ ಇಂಥೆಲ್ಲ ಮಾಡ್ಕೊಂಡು ಆಗುತ್ತೆ ಸರ್. ರೈತರಿಗೆ ತೊಂದರೆ ಆಗಲ್ಲ. ಆದ್ರೆ ಮನಸ್ಥಿತಿ ಇರುವಾಗ ಮಾಡೋನ್ನ ಮನೋಭಾವ ಇರಬೇಕು. ಆಯ್ತಂತಂದು ಆಡಂಬರ ಮಾಡಬಾರ್ದು. ಆಡಂಬರ ಎಲ್ಲಿ ಮಾಡ್ತೀವಿ ನೋಡಿ ಸರ್, ಅಲ್ಲಿ ನಾವು ಹಾಳಾಗ್ತೀವಿ ಸರ್. ಇಷ್ಟೆಲ್ಲ ಫಲವತ್ತು ನಾನು ನೋಡ್ತಾ ಬಂದಲ್ಲ, ಎಲ್ಲ ಕಡೆನೂ ಹಚ್ಚ ಸರ್ ಇದೆ. ಯಾವುದೋ ಒಂಥರ ವನಭೂಮಿ ಅಂತಲೂ ಎಲ್ಲಿಯೂ ಕಂಡು ಬಂದಿಲ್ಲ. ಇಷ್ಟೆಲ್ಲ ಫಲವತ್ತತೆ ಭೂಮಿ ಇದ್ರೂ ಕೂಡ ಬೇರೆ ಕಡೆ ವಲಸೆ ಹೋಗೋದು. ನಮ್ಮ ಏರಿಯಾದಲ್ಲಿ ಸರ್ ನಮ್ಮ ತಾಂಡ ಇದೆ ಸರ್. ಇದು ನಮ್ಮ ಮುರುಡಿ ತಾಂಡದ 60% ಗೋವಾದಾಗ ಸರ್. ಈಗ ಒಂದು 2,000 ಜನಸಂಖ್ಯೆ ಇದೆ ಅಂತ ಸರ್. ನಾವು 10,000-1,200 ಜನ ಅಲ್ಲಿದ್ದಾರೆ ಸರ್. ನಾವು ಹೊರಗಡೆ ಗೋವಾದಲ್ಲಿದ್ದಾರೆ. ಇಲ್ಲಿ ಪಾಲಕರು ಅಂತಾರೆ ಸರ್. ಇಂಥ ಮಾಡ್ಲಾರಕ್ಕೆ ಸರ್ ಅವಾಗಿತ್ತು. ಅವ್ರು ದುಡಿತಾರೆ ಬಿಡ್ರಿ, ಒಪ್ಕೊಂಡನ. ಅಲ್ಲಿ ಒಬ್ಬೊಬ್ರಿಗೆ ಲಕ್ ಇದೆ. ದಿನಕ್ಕೆ 5,000 ದುಡಿಯೋರಿದ್ದಾರೆ, 2,000 ದುಡಿಯೋರಿದ್ದಾರೆ. ಅಂಥವ್ರು ಓಕೆ. ಈ ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಹೋಗ್ತಾರಲ್ಲ ಸರ್, ಅಂಥವು ಅಲ್ಲಿ ಹೋಗಿ ತಮ್ಮದೇ ಹೊಲದಲ್ಲಿ ಇಂಥ ಕೆಲಸ ಮಾಡಿಕೊಂಡು ನಾಳೆ ಜೊತೆ ನೋಡಿಕೊಂಡು ಇಲ್ಲಿ ನೋಡ್ತೀನಿ. ನಾನು ಒಂದು ನಾಟಿಟ್ಟು ಕೆಲಸ ಮಾಡ್ತೀನಿ ಸರ್. ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರ್. ಒಂದೊಂದು ಕಡೆ ಹೋಗಿರ್ತೀವಿ ಪೇಷಂಟ್ ತರಕ್ಕೆ, ಪಾಲಕರು ಇರಲ್ಲ, ತಂದೆ ತಾಯಿ ಅಷ್ಟೇ ಇರ್ತಾರೆ. ಅವರು ಕೇರ್ ಮಾಡೋ ಯಾರು ಇರಲ್ಲ. ಅವರು ಓಲ್ಡ್ ಏಜ್ ಇರ್ತಾರೆ. ಅವ್ರು ಕರ್ಕೊಂಡು ಹೋಗಿ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತೀವಿ. ಅಲ್ಲಿಂದ ನಮ್ಮ ಕೆಲಸ ಅದು. ಎಲ್ಲಿಂದ ಪೇಷಂಟ್ ಫೋನ್ ಮಾಡಿದ ಮೇಲೆ ಅಲ್ಲಿ ಅವ್ರ ಮನೆಗೆ ಹೋಗಿ ತೊಗೊಂಡೋಗಿ ಅಲ್ಲಿ ಬಿಡ್ತೀವಿ. ಬಟ್ ಮುಂದೆ ಏನು ಅನ್ನೋದು ಪ್ರಶ್ನೆ ಆಗುತ್ತೆ ಸರ್. ಮುಂದೆ ಅವ್ರಿಗೆ ಪಾಪ ಅಲ್ಲಿ ಕೆಲವು ಹಾಸ್ಪಿಟ್ಲಲ್ಲಿ ಅವರೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿದೆ ಸರ್ ಇಲ್ಲಿ. ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲಿ ಕೊಡ್ಸ್ಬೇಕು ಅನ್ನೋ ಪ್ಲ್ಯಾನ್ ಇರಲ್ಲ, ಏನಿರಲ್ಲ, ಗೊತ್ತಿರಲ್ಲ. ಅಲ್ಲಿ ಅಡ್ಡಾಡಿ ಸಾಕಾಗಿರ್ತಾರೆ. ಇನ್ನು ಸಣ್ಣ ಹಾಸ್ಪಿಟ್ಲ್ ನಡೀತೈತಿ. ಜಿಲ್ಲಾ ಹಾಸ್ಪಿಟ್ಲ್ ಅದು ಕಿಮ್ಸ್ ಅಂತಲ್ಲಿ ಹೋದರೆ ಒಂದು ಮೆಡಿಸಿನ್ ತರೋಕ್ಕೆ ಎಲ್ಲಿ ಬೇಕಲ್ಲಿ ಹೋಗ್ಬೇಕು ಅವರು ಅಂತಲ್ಲಿ ಗೊತ್ತಾಗಲ್ಲ. ಅದಕ್ಕೆ ಪಾಲಕರು ಬಿಟ್ಟು ಹೋಗೋಕ್ಕಿನ ಅವ್ರ ಹತ್ರ ಇದ್ದಿದ್ರಾಗೆ ಜೀವನ ಮಾಡಿ ಹೆಂಗೆ ಕಡ್ಕೋಬೇಕು ಅನ್ನೋದು ಇದು ಆತಂದ್ರೆ ಸಕ್ಸಸ್ ಆಗ್ತಾರೆ ಸರ್. ಇದೊಂದು ನೀವು ಒಂದು ಮಾತು ಹೇಳಿದ್ರಿ, ನಾವು ಮಾಡೋಕ್ಕಿಂತ ಯಾವುದೇ ರೀತಿಯಾದಂಥ ಈ ಥರ ಶೆಡ್ ಇರಲಿಲ್ಲ, ನಾವೇ ಫಸ್ಟ್ ಮಾಡಿದ್ದು, ನಂತರ ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ ಸರ್. ನಾನು ಮಾಡ್ಬೋದು. ನಾನು ಬೈಗಡಲ್ಲಿ ನಮ್ಮ ಸ್ವಲ್ಪ ಸ್ನೇಹಿತರು ಮಲ್ಲಂಗೂಡ ಅಂತಂದು ಅವ್ರು ಮಾಡ್ಕೊಂಡಿದ್ದು ಸರ್. ನಾವು ಅಲ್ಲಿ ಹೋಗಿ ನೋಡಿದ್ದಿಲ್ಲ. ಹಿಂಗೆ ಹೈನುಗಾರಿಕೆ ನಂದು 2011ರಿಂದ ಪ್ಲ್ಯಾನ್ ಸರ್ ಇದು ಮಾಡ್ಬೇಕನ್ನೋದು. ಇನ್ನು ನಾನು ನರ್ಸಿಂಗ್ ಕಲ್ತೇನೆ. ನರ್ಸಿಂಗ್ ಮುಗಿಯೋ ಟೈಮಲ್ಲಿ ಸರ್ ಇದು ಎಲ್ಲ ನನ್ನ ಹುಡುಗರು ಆ ಕಡೆ ಕೋಲಾರ ಅಲ್ಲೇ ಇರುತ್ತೆ ನನ್ನ ಫ್ರೆಂಡ್ಸ್. ಅವ್ರು ಬರೀ ಹೈನುಗಾರಿಕೆ ಬಗ್ಗೆ ಭಾಳ ಹೇಳೋರು. ಅದೆಲ್ಲ ತುಂಬಿಕೊಂಡು ಮಾಡೋಣ ಅಂತ ನಂದು ಆ ಪ್ಲ್ಯಾನ್ ಇತ್ತು ಸರ್. ಬಟ್ ಅವಾಗ ಇನ್ನೂ ಏಜ್ ಸಿಕ್ಕಿದ್ದು. ನಮ್ಮ ಅಪ್ಪರವ್ರು ಬೇಡ ಅಂತಂದ್ರೆ, ಓದಪ್ಪ ಏನಾಗುತ್ತೆ ಎಲ್ಲಿ ಕೆಲಸ ಮಾಡು, ನಿಂಗೆ ಆಗಲ್ಲಪ್ಪ ಅಂತ ಬಂದು ಮಾಡು ಅಂತಂದ್ರೆ ಸರ್. ಅಷ್ಟೊಂದು ನಮಗೂ ನಾವು ಒನ್ನಾಟಿಟ್ಟ ಸೇರ್ಕೊಂಡ್ವಿ. ಸ್ವಲ್ಪ ತೊಂದರೆ ಆಯ್ತು. ಮತ್ತು ರಿಟರ್ನ್ ನಮ್ಮ ಬೇರೆ ಜಿಲ್ಲೆಗೆ ಕೆಲಸ ಮಾಡ್ಕೊಂಡ್ಬಂದ್ವಿ. ಮತ್ತು ಓನ್ ಜಿಲ್ಲಾ ಕೊಟ್ಟರು ಸ್ವಲ್ಪ ದಿನಕ್ಕೆ ಆದಮೇಲೆ. ಮತ್ತು ಅನುಕೂಲ ಆಯ್ತು ಅಂತಂದು ಸರ್. ಮತ್ತು ಪೇಮೆಂಟ್ ಸ್ವಲ್ಪ ಸ್ಯಾಲ್ರಿ ತೊಂದರೆ ಆಯ್ತಂದ್ರೆ ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ ಸರ್. ಇಷ್ಟು ಎಲ್ಲ ನಾಳೆ ಅಲ್ಲಿ ಬಿಟ್ಟರು ನನಗೆ ತೆಗೆದು ಹಾಕಿದ್ರು ನನಗೆ ಅಡಿಷನಲ್ ಇದೆ ಸರ್. ಆ ಥರ ಮಾಡ್ಕೊಂಡಿರ್ತೀನಿ. ಆಯ್ತು. ಅದ ಉದ್ದೇಶಕ್ಕೆ ಮಾಡಿದೆ ಸರ್. ನಾನು ನಮ್ಮ ತಮ್ಮ ನಂಗೆ ಸಪೋರ್ಟ್ ಕೊಟ್ಟರೆ ಮತ್ತು ಜೀವನ ಇಷ್ಟ್ರಾಗ ನಡೆಯೋಕ್ಕಾಗಲ್ಲ ಸರ್. ಈಗ ಮಾಡರ್ನ್ ಯುಗದಾಗ 10-12 ಪೇಮೆಂಟ್ನಲ್ಲಿ ನಡೆಸೋಕ್ಕಾಗತ್ತಾ? ಅದ್ರದ್ದು ಆಗಲ್ಲ. ಅದ ಉದ್ದೇಶಕ್ಕೆ ಇದು ಮಾಡಿ ನೋಡಿ ಸರ್. ಸರ್ ನೀವು ಎಷ್ಟು ಮಂದಿ ಅಂತಂದ್ರೆ? ನಾನು, ನಮ್ಮ ತಮ್ಮ, ನಮ್ಮ ತಂಗಿ ಇದೆ ಸರ್. ನಮ್ಮ ತಂಗಿ ಮದುವೆ ಮಾಡಿ ಕಳಿಸಿವಿ ಸರ್. ಅವರು ಅವ್ರದ್ದು ಮುಂಡ್ರಿಯಲ್ಲಿ ಬ್ಯೂಟಿ ಪಾರ್ಲರ್ ಇದೆ. ನಮ್ಮ ತಮ್ಮ ಕ್ಲರ್ಕ್ ಬಾಗಿಡ ಕ್ಲರ್ ಇದ್ದಾರೆ. ನಾ ಇದು ಎಲ್ಲ ಮೇಂಟೈನ್ ಮಾಡ್ತೀನಿ. ಅವನು ಬರ್ತಾರೆ. ನಾನು ಜಾಸ್ತಿ ಬರಲ್ಲ ಸರ್ ಇಲ್ಲಿ. ನಾನು ಸ್ವಲ್ಪ ಬಿಸ್ನೆಸ್ ಮಾಡ್ತೀನಲ್ಲ ಸರ್. ಹೈನುಗಾರಿಕೆ ಸಂಬಂಧಪಟ್ಟದ್ದು ಮೆಟೀರಿಯಲ್ ಎಲ್ಲ ನಾನು ಮಾರ್ತೀನಿ. ನಾನು ಅಂದರೆ ರೈತರಿಗೆ ಅನುಕೂಲ ಆಗಂಗೆ. ಯಾಕಂದ್ರೆ ನಾನು ಮೋಸ ಹೋಗಿನಿ ಸರ್. ಅಲ್ಲಿ ತರಿಸಿ ಎಲ್ಲ ಮೋಸ ಹೋಗಿನಿ. ನಂಬಿಕಸ್ಥ ರೈತರು ಮೋಸ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನೇ ಡೈರೆಕ್ಟ್ ಹೋಗಿ ನೋಡ್ಕೊಂಡು ನಾನೇ ಹೋಗಿ ತಂದು ಪ್ರಾಫಿಟ್ನ ಅಲ್ಲ, ಬಟ್ ಅವ್ರಿಗೂ ₹1 ಉಳಿದಿರ್ಬೇಕು, ನನಗೆ ₹1 ಉಳಿದಿರ್ಬೇಕು. ಆ ಥರ ಮಾಡ್ಕೊಂಡಿದ್ದೀನಿ ಸರ್. ಅದಕ್ಕೆ ನಾನು ನೀವು ಈಗ ಮಾತಾಡ್ತಾನೆ ಉಪಕಸಬು ಅಂತ ಹೇಳಿದ್ರೆ, ಅಂದ್ರೆ ಮೇನ್ ಕಸಬು ಅಂತ ಇದನ್ನ ಮಾಡ್ಕೋಬಾರ್ದು, ಉಪಕಸಬು ಮಾಡ್ಕೋಬಾರ್ದು. ಈಗ ಬೇರೆ ಕೆಲಸಗಳನ್ನ ಹೌದು. ಈಗ 4 ಎಕರೆ ಹೊಲ ಇರ್ತದೆ ನಂದು. ಮೆಕ್ಕೆಜೋಳ ಹಾಕೊಂಡು ಅದನ್ನ ಅಷ್ಟೇ ತಗೊಂಡು 4 ಕುಂತ್ರ 3-4 ತಿಂಗಳು ಅಷ್ಟೇ ಕೆಲಸ ಇದೆ. ಎಲ್ಲಿವರೆಗೂ ಬಿತ್ತೋದು, ಬಿತ್ತಿದ್ಮೇಲೆ 15 ದಿನ ಕೆಲಸ ಇರಲ್ಲ. ಕೆಲಸ ಇಲ್ಲ ಸರ್. 15 ದಿನ ಆದಮೇಲೆ ಅವ್ರು ಗೊಬ್ಬರ ಕಳೆ ಅಂತ ಹೇಳ್ತಾರೆ. ಆ ಗಳೆ ಆಡ್ಸೋದು ಅದು 15 ದಿನ ಆಯಿತು. 15 ದಿನ ಆದಮೇಲೆ ಮತ್ತೆ 15 ದಿನಕ್ಕೆ ಏನಿಲ್ಲ. ಮತ್ತು 30 ದಿನಕ್ಕೆ ಗೊಬ್ಬರ ಹಾಕಕ್ಕೆ ಹೋಗ್ತಾರೆ.
ಕಳೆ ತೆಗೆಸ್ಬಿಟ್ಟು ಮುಗೀತು ಸರ್ 30 ದಿನಕ್ಕೆ ಹೋಗೋದವ್ರು ಹೊಲಕ್ಕೆ. ಯಾಕಂದ್ರೆ ದಿನ ಗ್ಯಾಪ್ ಫುಲ್. ಹಾಂ ನೀರು ಮಳೆ ಬಿತ್ತಂದ್ರೆ ಕಂಟಿನ್ಯೂ ಮಳೆ ಆಶ್ರಿತ ಅವ್ರಿಗೆ ನಡಿಕೆ ಏನು ಕೆಲಸನೇ ಇಲ್ಲ ಸರ್ ಅವ್ರಿಗೆ. ಅವ್ರ ಕೆಲ್ಸಕ್ಕೆ ಈಗ ಮತ್ತೆ ಜೀವ ನಡಿಬೇಕಂದ್ರೆ ಬೇರೆ ಕೆಲಸ ಹೋಗ್ತಾರೆ. ಅದನ್ನು ಮಾಡೋಕ್ಕಿಂತ ನಿಮ್ಮ ಹೊಲದಲ್ಲೇ ಈ ಥರ ಮಾಡ್ಕೊಂಡು ಸ್ವಲ್ಪ ಏನು 4 ಆಕಳ 2 ಆಕಳ ಮಾಡ್ಕೊಂಡು ಅದರಲ್ಲೇ ಒಂದು ಕಬ್ಬು ಕಸು ಮಾಡ್ಕೊಂಡು ದಿನಕ್ಕೆ 10 ಲೀಟ್ರ್ ಹಾಲು ಕೊಡು ಸರ್. ದಿನಕ್ಕೆ 350-400 ರೂಪಾಯಿ. ಬೆಳಿಗ್ಗೆ 10 ಲೀಟ್ರ್ ಸಾಯಂಕಾಲ ಆಗ್ತಾರೆ 700 ರೂಪಾಯಿ ಬರುತ್ತೆ ಸರ್. ಅರ್ಧ ಖರ್ಚು ಅದಕ್ಕೆ ಆಕಳ ಹಾಕಿರೋದು ಅರ್ಧ ಖರ್ಚು ಅವ್ರದ್ದು ಕೂಲಿ ಬಂದ್ಬಿಡುತ್ತೆ ಸರ್. ತಮ್ಮ ಹೊಲಕ್ಕೆ ತಮ್ಮ ಗೊಬ್ಬರನೂ ಆಗುತ್ತೆ, ಫಲವತ್ತಾದ ಗೊಬ್ಬರ ಸಿಗುತ್ತೆ. ಒಂದು 2-3 ಆಕಳ ಮಾಡ್ಕೊಂಡ್ರೆ ಅದ್ರ ಜೊತೆ ತಮ್ಮ ಬೆಳೆನೂ ಜಾಸ್ತಿ ಚೆನ್ನಾಗಿ ಬರುತ್ತೆ. ತಾವು ಅಲ್ಲೇ ಸ್ಪೆಂಡ್ ಮಾಡೋಕ್ಕಾಗತ್ತೆ, ತಮ್ಮ ಹೊಲದಲ್ಲಿ ತಾವೇ ಸ್ಪೆಂಡ್ ಮಾಡೋಂಗೆ ಆಗುತ್ತೆ. ಆ ಥರ ಮಾಡ್ಕೋಬೋದು ಸರ್ ಮಾಡಿದ್ರು. ಆಯ್ತು ಸರ್, ಭಾಳ ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್.